ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಸದಾಕಾಲವಾಗಿ ಕಾಪಾಡುತ್ತಾ ನಿಮ್ಮ ಮೇಲೆ ದೇವರ ಅಪಾರವಾದ ಪ್ರೀತಿಯನ್ನು ಇಟ್ಟು ನೀವು ಮಾಡಿದ ಪ್ರತಿಯೊಂದು ಕಾರ್ಯಗಳನ್ನ ದೇವರ ಆಶೀರ್ವಾದ ಮಾಡುತ್ತಾ ಆತನು ನಿಮ್ಮನ್ನ ಕೈ ಹಿಡಿದು ಇಸ್ರೇಲ್ ಜನಗಳನ್ನ ಹೇಗೆ ನಡೆಸುತ್ತಾ ಬಂದು ಈ ದಿವಸವೂ ದೇವರು ನಿಮ್ಮನ್ನ ನಡೆಸ್ತಾ ಬರ್ತಾ ಇದ್ದಾರೆ. ಅದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರವಾಗಲಿ. ಈ ದಿನ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಮಾರ್ಕ 5ನೇ ಅಧ್ಯಾಯದಲ್ಲಿ 34ನೇ ವಚನ. ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನು ಸುಸ್ಥ ಮಾಡಿದ್ದು, ಸಮಾಧಾನದಿಂದ ಹೋಗು. ನೋಡ್ರಿ, ಕರ್ತನ ವಾಕ್ಯ ಹೇಳ್ತಾ ಇದೆ. ಇವತ್ತು ಈಕೆಗೆ ಒಂದು ರೋಗ ಬಂದಿದೆ. ಈ ಒಂದು ರೋಗ ಈ ಮಗಳ ಜೀವಿತವನ್ನ 12 ವರ್ಷಗಳಿಂದ ಕಾಡ್ತಾ ಇರ್ತದೆ. ಈ 12 ವರ್ಷಗಳಿಂದ ಕಾಡುವಂತ ಈ ರೋಗ ಎಷ್ಟೇ ವೈದ್ಯರಿಗೆ ತೋರಿಸಿದ್ರು, ಎಷ್ಟೇ ಅವರು ಮೆಡಿಸಿನ್ ತೆಗೆದುಕೊಂಡ್ರು, ನಾಟಿ ಔಷಧಿ ತೆಗೆದುಕೊಂಡ್ರು, ಯಾವುದೇ ಒಂದು ಮೆಡಿಸಿನ್ ಸಹ ಆಕೆಗೆ ಕಾಡುತ್ತಿದ್ದಂತ ಆ ರಕ್ತ ಅರಿವಿಕೆಯನ್ನ ನಿಲ್ಲಿಸಲಿಕ್ಕೆ ಆಗ್ಲಿಲ್ಲ 12 ವರ್ಷಗಳಿಂದ. ನೋಡ್ರಿ, ಆಕೆ ಯಾಕೆ ನಿನ್ನ ನಂಬಿಕೆಯೇ ನಿನ್ನನ್ನ ಸ್ವಸ್ಥ ಮಾಡಿತ್ತು ಅಂತ ದೇವ್ರು ಯಾಕೆ ಹೇಳಿದ್ರು? ಇವಳು ಏನ್ ಮಾಡಿದ್ಲು? ನೋಡ್ರಿ, ಅದು ಹಿಂದಿನ ವಾಕ್ಯ ಹೇಳ್ತದೆ. ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು, ನೆಟ್ಟಗಾಗುವೆನು ಎಂದು ಆಲೋಚಿಸಿ ಗುಂಪಿನಿಂದ ಬಂದು ಆತನ ಉಡುಪನ್ನು ಮುಟ್ಟಿದಳು. ಮುಟ್ಟಿದ ಕೂಡಲೇ ಆಕೆಗೆ ರಕ್ತ ಹರಿಯುವುದು ನಿಂತು ಹೋದುದರಿಂದ ನನ್ನನ್ನು ಕಾಡಿದ ರೋಗವು ಹೋಗಿ ಗುಣವಾಯಿತು ಅಂತ ತನ್ನೊಳಗೆ ಅನ್ಕೊಳ್ತಾಳೆ. ಅಂದ್ರೆ ಯೇಸು ಸ್ವಾಮಿ ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತ್ತು ಎಂಬುದಾಗಿ ಹೇಳಲಿಕ್ಕೆ ಕಾರಣ ಏನಂದ್ರೆ, ಮೇಲುಗಡೆ ಒಂದು ವಚನವನ್ನು ಓದುವಾಗ ಆಕೆ ಯೇಸುವಿನ ಸಮಾಚಾರವನ್ನು ಕೇಳ್ತಾಳೆ. ಯೇಸುವಿನ ಸಮಾಚಾರವನ್ನು ಕೇಳಿದಾಗ ಆಕೆ, ನಾನು ಆತನ ಉಡುಪನ್ನ ಮುಟ್ಟಿದ್ರೆ, ಅಂದ್ರೆ ಬಟ್ಟೆಯನ್ನ ಮುಟ್ಟಿದ್ರೆ ನನಗೆ ಗುಣ ಆಗ್ತದೆ. ಹಲ್ಲೆಲೂಯಾ. ಇವತ್ತು ಜೀವಿತದಲ್ಲಿ ನಾವು ನಂಬಿಕೆ ಅನ್ನುವಂಥದ್ದು ಬಹಳ ಮುಖ್ಯ. ಒಂದು ಕ್ರೈಸ್ತರ ಜೀವಿತ ಹೇಗೆ ನಡೆಯಲ್ಪಡ್ತದೆ ಅಂದ್ರೆ ನಂಬಿಕೆಯಿಂದ ನಡೆಯಲ್ಪಡ್ತದೆ. ಹಲ್ಲೆಲೂಯಾ. ಇವತ್ತು ನಾವು ನಂಬಿಕೆ ಅನ್ನುವಂಥದ್ದನ್ನ ನಾವು ತೋರ್ಪಡಿಸ್ಬೇಕಾಗ್ತದೆ. ಎಂತ ಸಂದರ್ಭದಲ್ಲಿ ಅಂದ್ರೆ ಪ್ರತಿಯೊಂದು ಸಂದರ್ಭದಲ್ಲೂ ಸಹ. ಇವತ್ತು ಆಕೆ ಎಷ್ಟು ವೈದ್ಯರಿಂದ ಕಷ್ಟಪಟ್ಟಿದ್ದಾಳೆ, ಎಷ್ಟು ಮೆಡಿಸಿನ್ ತೆಗೆದುಕೊಂಡಿದ್ದಾಳೆ. 12 ವರ್ಷದಿಂದ ಕಾಡಿಗೆ ರೋಗ. ಆದರೆ ಯೇಸುವಿನ ಸಮಾಚಾರವನ್ನ ಕೇಳಿ ಆಕೆ ಒಂದು ತೀರ್ಮಾನ ತೆಗೆದುಕೊಳ್ತಾಳೆ. ತನ್ನ ಆಲೋಚನೆಯಲ್ಲಿ ಮೊದಲು ನಂಬಿಕೆ ಇಡ್ತಾಳೆ. ಅನಂತರ ಏನ್ ಆಲೋಚನೆಯಲ್ಲಿ ಅಂದುಕೊಳ್ತಾಳೋ ಅದನ್ನ ಕ್ರಿಯೆ ರೂಪದಲ್ಲಿ ತೋರಿಸ್ತಾಳೆ. ಪ್ರಿಯ ಸಹೋದರ ಸಹೋದರಿ, ನಿನ್ನ ಜೀವಿತದಲ್ಲೂ ಸಹ ನಿನ್ನ ಆಲೋಚನೆಯಲ್ಲಿ ದೇವರು ಮಾತನಾಡುವಂತವರಾಗಿದೆ. ನಿನ್ನ ಆಲೋಚನೆಯಲ್ಲಿ ಏನ್ ತೀರ್ಮಾನ ತೆಗೆದುಕೊಳ್ತಾ ಇದೆಯಾ? ಯಾವ ರೀತಿ ನಿನ್ನ ನಂಬಿಕೆ ಇದೆ? ನಾಲಿಗೆಯಲ್ಲಿ ಒಂದು ನಂಬಿಕೆ ಒಂದು ತರ ಇದ್ದು ನಿಮ್ಮ ಆಲೋಚನೆಯಲ್ಲಿ ಅಪನಂಬಿಕೆ ತುಂಬಿರುವಾಗ ನಿನಗೆ ಹೇಗೆ ಸ್ವಸ್ಥತೆ ಆಗ್ತದೆ? ನಿನ್ನ ಹೃದಯದಲ್ಲಿ ಕಪಟತನ ಇದ್ದು ನಿನ್ನ ನಾಲಿಗೆಯಲ್ಲಿ ನಂಬಿಕೆ ಮಾತಾಡೋದಾದ್ರೆ, ನಿನ್ನ ಆಲೋಚನೆಯಲ್ಲಿ ನೀನು ನಂಬಿಕೆ ಇಲ್ಲದಿದ್ದರೆ ನಿನಗೆ ಹೇಗೆ ಸ್ವಸ್ಥತೆ ಆಗ್ತದೆ? ಇವತ್ತು ಆಕೆ ಬಂದು ಒಂದು ಮೆಡಿಸಿನ್ ಮೇಲೆ ನಂಬಿಕೆ ಇಟ್ಟಿದ್ಲು. ಇವತ್ತು ಎಷ್ಟೋ ಜನಗಳು ಲೋಕದ ಮೇಲೆ, ಡಾಕ್ಟರ್ ಕೊಡುವಂತ ಮೆಡಿಸಿನ್, ಇಂಜೆಕ್ಷನ್ಗಳು, ಅದರ ಮೇಲೆ ನಂಬಿಕೆ ಇಡ್ತಾರೆ. ಅದ್ರ ಮೇಲೆ ನಂಬಿಕೆ ಪಕ್ಕಕ್ಕಿರ್ಲಿ, ಅದು ಸೆಕೆಂಡರಿ. ಅದು ನಿನ್ನ ನಂಬಿಕೆ ಮೊದಲನಾಗಿ ಯೇಸು ಕ್ರಿಸ್ತನ ಮೇಲೆ ಇರಬೇಕು. ಆ ಯೇಸು ಕ್ರಿಸ್ತನ ಮೇಲೆ ನಿನ್ನ ನಂಬಿಕೆ ಇರಬೇಕಾದಾಗ ನಿನ್ನ ನಂಬಿಕೆ ಎಂದಿಗೂ ಬಿದ್ದೋಗದಂತೆ. ಈಕೆಗೆ 12 ವರ್ಷದಿಂದ ಕಾಡಿದ ರೋಗ ಹೇಗೆ ಒಂದು ಕ್ಷಣ ಮಾತ್ರದಲ್ಲಿ ಗುಣವಾಯಿತು, ಇಂದು ನಿನ್ನ ರೋಗಗಳು ಗುಣವಾಗ್ತದೆ, ಇಂದು ನಿನ್ನ ಸಮಸ್ಯೆಗಳು ಗುಣವಾಗ್ತದೆ. ಪ್ರಿಯ ಸಹೋದರ ಸಹೋದರಿ, ನಿನ್ನ ಜೀವಿತವನ್ನ ದೇವರಿಗೆ ಎಷ್ಟು ಸಮರ್ಪಣೆ ನೀನು ಮಾಡ್ತೀಯೋ, ನಿನ್ನ ನಂಬಿಕೆಯನ್ನ ನಡೀತೀಯೋ, ದೇವರನ್ನ ನಾವು ಯಾವ ರೀತಿ ಸ್ವೀಕಾರ ಮಾಡೋದಂದ್ರೆ, ದೇವರ ವಾಕ್ಯ ಹೇಳ್ತದೆ ಈ ಪ್ರಿಯದಲ್ಲಿ, ಕಣ್ಣಿಗೆ ಕಾಣದಲ್ಲಿರುವುದನ್ನ ನಂಬುವುದೇ ನಂಬಿಕೆ ಎಂಬುದಾಗಿ. ನೀನು ಜೀವಿತದಲ್ಲಿ ಇದುವರೆಗೂ ರೋಗ ಕಾಡ್ತಾ ಇದೆಯಾ? ಸಾಲದ ಬಂಧನಗಳಿಂದ ಬಿದ್ದಿದೆಯಾ? ನೀನು ಯಾವ ವೇದನೆಗಳಲ್ಲಿ ನೀನು ಬಿದ್ದು ಕಷ್ಟ ಪಡ್ತಾ ಇದೆಯಾ? ನಿನ್ನ ಪ್ರತಿಯೊಂದು ಕಾರ್ಯಗಳಿಂದ ನೀನು ಬಿಡುಗಡೆ ಆಗ್ಲಿಕ್ಕೆ, ನಿನ್ನ ಪ್ರತಿಯೊಂದು ವಿಷಯಗಳಲ್ಲೂ ನಿನ್ನ ಆಶೀರ್ವಾದ ಹೊಂದಲಿಕ್ಕೆ, ನಿನಗಿರುವಂತಹ ಎಲ್ಲಾ ಸಮಸ್ಯೆಗಳಿಂದ ನಿನ್ನನ್ನ ದೇವರು ಬಿಡುಗಡೆ ಮಾಡ್ಲಿಕ್ಕೆ ನಿನಗೆ ಬೇಕಾಗಿರುವಂತದ್ದು ನಂಬಿಕೆ. ನೀನು ಇವತ್ತೇನ್ ನಂಬುತ್ತೀಯೋ ನಾಳೆ ನಿನ್ನ ಜೀವಿತದಲ್ಲಿ ಅದೇ ನಡೀತದೆ. ನಿನ್ನ ಲೈಫ್ ಅಲ್ಲಿ ನಡಿಬೇಕಾಗಿರುವಂತದ್ದು ನೀನ್ ಡಿಸೈಡ್ ಮಾಡಬೇಕು. ನಿನ್ನ ನಂಬಿಕೆ ನಿನ್ನನ್ನು ಗುಣಪಡಿಸ್ತದೆ. ಇಂದು ನಾವು ಪ್ರಾರ್ಥನೆ ಮಾಡೋಣ. ಇಂದು ದೇವರು ನಿನಗಿರುವಂತ ರೋಗವನ್ನು ಗುಣಪಡಿಸಲಿಕ್ಕಿದ್ದಾನೆ. ನಿನ್ನ ಜೀವಿತದಲ್ಲಿ ಇಷ್ಟು ವರ್ಷ ನಿನಗೆ ಏನು ಸಮಸ್ಯೆಯಲ್ಲಿ ಕಟ್ಟಿನಲ್ಲಿ ಬಿದ್ದು ಕಷ್ಟ ಪಡ್ತಾ ಇದೆಯೋ, ಬಿಡುಗಡೆ ಹೊಂದಲಿಕ್ಕೆ ಆಗ್ತದೆ. ಇವತ್ತು ದೇವರು ನಿನಗೆ ಬಿಡುಗಡೆ ಮಾಡ್ಲಿಕ್ಕಿದ್ದಾನೆ. ಕರೆಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ರೋಗದಿಂದ ಇದ್ದು ನನ್ನನ್ನು ಗುಣಪಡಿಸು, ನನ್ನ ಆಲೋಚನೆಯನ್ನ
ಶುದ್ಧೀಕರಿಸು. ನನ್ನ ಆಲೋಚನೆಯಲ್ಲಿ ಪರಿಪೂರ್ಣವಾದ ನಂಬಿಕೆಯನ್ನು ತುಂಬಿಸು ದೇವರೇ. ಕರ್ತನ ಮುಂದೆ ಹೇಳೋಣ, ಕರ್ತನ ದೊಡ್ಡ ಕಾರ್ಯವನ್ನು ಮಾಡ್ಲಿಕ್ಕಿದ್ದಾನೆ. ಕಣಗಳನ್ನು ಹೇಳೋಣ, ಕರ್ತನೇ ಸ್ತೋತ್ರಪ್ಪ ದೇವರೇ, ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ. ಅಂದು ರಕ್ತಕಸ್ಮ ರೋಗಿಗೆ ದೇವರೇ 12 ವರ್ಷದಿಂದ ಕಾಡಿದ ರೋಗವು ಕ್ಷಣ ಮಾತ್ರದಲ್ಲಿ ನಂಬಿಕೆ ಇಟ್ಟು ನಿನ್ನ ಮುಟ್ಟಿದ ಕ್ಷಣವೇ ಅದು ಬಿಟ್ಟು ಹೋದ ಪ್ರಕಾರ ಇಂದು ನಾವು ಬೇಡಿಕೊಳ್ತಾ ಇದ್ದೀವಿ ದೇವರೇ. ಈ ಕ್ಷಣದಲ್ಲಿ ರಾಜ ಯಾರೆಲ್ಲ ತಲೆಗಳ ಬಾಗಿ ಕರ್ತನೆ, ಯಾರೆಲ್ಲ ರಾಜ ಪ್ರತಿಯೊಬ್ಬೊಬ್ಬರು ತಮ್ಮನ್ನು ತಾವು ಒಪ್ಪಿಸಿಕೊಡ್ತಾ ಇದ್ದರು, ಯೇಸು ಕ್ರಿಸ್ತನ ನಾಮದಲ್ಲಿ ಅವ್ರಿಗೆ ಏನೇ ಅನಾರೋಗ್ಯದಲ್ಲಿ ಬಾಧಿಸಲ್ಪಡ್ತಿರುವುದಾದ್ರು, ದೇವರೇ ದೇಹದಲ್ಲಿ ಏನೇ ಒಂದು ತೊಂದರೆಗಳಿಂದ ಬೇನೆಗಳಿಂದ ಕಷ್ಟ ಪಡ್ತಿರೋದಾದ್ರು, ಯೇಸುವಿನ ನಾಮದಲ್ಲಿ ಈಗಲೇ ಅವರಿಗೆ ಗುಣ ಹೊಂದಲಿ ಕರ್ತನೆ. ಈಗಲೇ ಅವರಿಗೆ ಗುಣವಾಗಲಿ ರಾಜ. ಯೇಸು ಕ್ರಿಸ್ತನ ನಾಮದಲ್ಲಿ ಗುಣವಾಗಲಿ. ಎಲ್ಲ ಮಾಟ ಮಂತ್ರದ ಕಟ್ಟುಗಳು ಮುರಿಯಲಿ. ಎಲ್ಲ ದುಷ್ಟ ಶಕ್ತಿಗಳು ನಿರ್ಮೂಲನೆ ಆಗಲಿ. ಅವರಿಗೆ ಕನಸುಗಳಲ್ಲಿ ಬಾಧಿಸುವಂತ ಆತ್ಮಗಳು ನಿರ್ಮೂಲನೆ ಆಗಲಿ ಯೇಸುವಿನ ನಾಮದಲ್ಲಿ. ಈ ಕ್ಷಣದಲ್ಲೇ ಗುಣವಾಗಲಿ. ಈ ಕ್ಷಣದಲ್ಲೇ ಗುಣವಾಗಲಿ. ತಲೆಯಲ್ಲಿ, ಕೈ ಕಾಲುಗಳಲ್ಲಿ, ದೇಹದಲ್ಲಿ ಎಲ್ಲ ಗುಣವಾಗಲಿ. ಗ್ಯಾಸ್ಟ್ರಿಕ್ ಗುಣವಾಗಲಿ. ಎದೆ ನೋವುಗಳು ಗುಣವಾಗಲಿ ಯೇಸುವಿನ ನಾಮದಲ್ಲಿ. ಎಲ್ಲ ಸ್ಟ್ರೋಕ್ ಹೊಡೆದಿರುವಂತದೆಲ್ಲ ಗುಣವಾಗಲಿ ಯೇಸುವಿನ ನಾಮದಲ್ಲಿ. ಎದ್ದು ನಡೆಯಲಿಕ್ಕೆ ಆಗದಲ್ಲಿರುವಂತದೆಲ್ಲ ಎದ್ದು ನಡೆಯುವಂತೆ ನಾವು ಪ್ರಾರ್ಥಿಸ್ತಾ ಇದ್ದೇನೆ ಯೇಸುವಿನ ನಾಮದಲ್ಲಿ. ಕಣ್ಣು ಕಾಣಲಿ, ಕಣ್ಣುಗಳು ತೆರೆಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಕಿವಿಗಳು ತೆರೆಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಈ ಕ್ಷಣದಲ್ಲಿ ನೀನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ಇವರ ನಂಬಿಕೆಯಿಂದ ಇವತ್ತು ಇವರನ್ನ ಗುಣಪಡಿಸಿದ್ದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ. ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದ ತಂದೆ, ಆಮೆನ್.